ವರ್ಕ್ ಒಂದ್ ಕಡೆಗೆ ಏನು ಗಣಪತಿ ಪ್ರತಿಷ್ಠಾಪನೆ ಆಗುತ್ತಲ್ಲ ಮಾಡಿ ಇಟ್ಟಿದ್ದಾರೆ. ಯಾಕಂದ್ರೆ ಏನು ಡ್ಯಾಮೇಜ್ ಆಗಬಾರ್ದು, ಮಳೆ ಎಲ್ಲ ತುಂಬಾ ಇದೆಯಲ್ಲ. ಹಂಗಾಗಿ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಸ್ಥಳ ಇದು 25 ಅಡಿ ಬರುತ್ತೆ ಇದು ಮಂಟಪ. ಇದೇ ಜಾಗದಲ್ಲಿ ನಮ್ಮ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗೋದು. ನೀವೇನು ನೋಡ್ತಾನೆ ಹಿಂದೂ ಮಹಾಗಣಪತಿ ಯಾವ ರೀತಿ ಇರುತ್ತೆ ಅಂತಂದು ಯಾರಿಗೂ ಫಸ್ಟಿಗೆ ಗೊತ್ತಿರಲ್ಲ ಇರ್ಬೋದು. ಇವಾಗೆಲ್ಲ ವರ್ಕ್ ಎಲ್ಲ ಆಗ್ತಿದೆ. ಪ್ರತಿಯೊಂದು ವಿಡಿಯೋಗಳು ನನ್ನ ಪೇಜಲ್ಲಿ ಅಪ್ಡೇಟ್ ಬರ್ತಿರುತ್ತೆ. ಸೊ ಹಂಗಾಗಿ ಬೇಗ ಫಾಲೋ ಮಾಡ್ಕೊಂಡ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗೈಸ್, ಎಲ್ಲರಿಗೂ ಭರತ್ ಪರ್ಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಏನು ಹಿಂದೂ ಮಹಾಗಣಪತಿ ಅಪ್ಡೇಟ್ ಎಲ್ಲ ಕೇಳ್ತಿದ್ರಿ. ಸೊ ಹಂಗಾಗಿ ಅಪ್ಡೇಟ್ಗಳು ಕೊಡ್ತಾನೆ ಹೋಗ್ತಿದ್ದೀನಿ. ನಿಮಗೆ ಇಳಿಸ್ತಿದ್ರು ಗಾಡಿಯಿಂದ ಆ ಐಟಮ್ಗಳೆಲ್ಲ ಚೆಕ್ ನೋಡಿದ್ರಿ. ಇವಾಗ ಅಲ್ಲೇ ಪೆಂಡಲಿಂದ ಅಲ್ಲೇ ವರ್ಕ್ ಒಂದು ಕಡೆಗೆ ಏನು ಗಣಪತಿ ಪ್ರತಿಷ್ಠಾಪನೆ ಆಗುತ್ತಲ್ಲ ಆ ಒಂದು ಪ್ರತಿಷ್ಠಾಪನೆ ಸ್ಥಳದ ಏನು ಪೆಂಡಲ್ ಇದೆಯಲ್ಲ ಅದು ಅಲ್ಲೇ ಕಂಪ್ಲೀಟ್ ಆಗಿದೆ. ಅದು ಹಿಂದ್ಗಡೆ ಏನು ಸ್ಟೇಜ್ ಫಂಕ್ಷನ್ ನಡೆಯುತ್ತಲ್ಲ ಆ ವರ್ಕ್ ಇನ್ನೂ ನಡೀತಿದೆ. ಅಲ್ಲಿ ಹೋಗಿ ಯಾವ ರೀತಿ ಆಗಿದೆ ವರ್ಕ್ ಏನು ಆಯ್ತು ಅಂತ ನೋಡ್ಕೊಂಡು ಬರೋಣ. ಬನ್ನಿ ಒಳಗಡೆ ಹೋಗೋಣ. ಆನಾಯ್ತಾ ಗೈಸ್, ನೀವೇನು ನೋಡ್ತಿರಲ್ಲ ಇವಾಗ ಎಂಟ್ರಿ ಆದ್ವಿ ಒಳಗೆ. ಈ ಕಡೆ ಎಲ್ಲ ಡೆಕೋರೇಷನ್ ಐಟಮಿಂದ ಏನು ಐಟಮ್ಗಳು ಪ್ರತಿ ವರ್ಷ ಡೆಕೋರೇಷನ್ ಐಟಮ್ ಲಾರಿ ಏನು ಬರೋವಲ್ಲ, ಈ ವರ್ಷ ನಿನ್ನೆ ಒಂದು 2 ಲಾರಿ ಬಂದಿದ್ವು. 2 ಲಾರಿ ಲೋಡ್ನು ಸಮೇತ ಇಲ್ಲೆಲ್ಲ ಸೈಡಿಗೆ ಹಾಕಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಯಾಕಂದರೆ ಏನು ಡ್ಯಾಮೇಜ್ ಆಗಬಾರ್ದು, ಮಳೆ ಎಲ್ಲ ತುಂಬ ಇದೆಯಲ್ಲ, ಹಂಗಾಗಿ ಎಲ್ಲ ಡ್ಯಾಮೇಜ್ ಆಗಬಾರ್ದು ಅಂತ ಇಟ್ಟಿದ್ದಾರೆ. ಈ ಕಡೆ ನೀವು ನೋಡ್ತಿರ್ಬೋದು, ಇದು ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಸ್ಥಳ. ಏನು ಲಾಸ್ಟ್ ವರ್ಷ ಹೋದ ವರ್ಷ ಏನು ಪ್ರತಿಷ್ಠಾಪನೆ ಆಗಿತ್ತೋ ಅದೇ ಸ್ಥಳದಲ್ಲಿ ಈ ವರ್ಷನೂ ಕೂಡ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗ್ತಿದೆ. ನೀವು ನೋಡ್ತಿರ್ಬೋದು ಏನು ಈ ಒಂದು ಮಂಟಪದ ಏನು ಮಂಟಪ ಹಾಕಿದಾರಲ್ಲ ಇದು ಗಣಪತಿದು, ಇದು ಸುಮಾರು ಇದೇ ಜಾಗದಲ್ಲಿ ನಮ್ಮ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗೋದು. ನೀವೇನು ನೋಡ್ತಿರಲ್ಲ ಈ ಕಡೆ ಮುಖ ಮಾಡಿಕೊಂಡು ಪ್ರತಿಷ್ಠಾಪನೆ ಆಗುತ್ತೆ. ಮತ್ತು ಸುಮಾರು ಈ ವರ್ಷ ಏನು ಕಳೆದ ವರ್ಷ ನೀವೇನು ನೋಡಿದ್ರಲ್ಲ ಹಿಂದೂ ಮಹಾಗಣಪತಿದು ಮಂಟಪ ಆಗಿರ್ಬೋದು, ಒಳಗಡೆ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಈ ವರ್ಷ ಅದಕ್ಕಿಂತ ಹೆಚ್ಚಾಗಿ ಒಂಥರ ಬೇರೆ ಥರನೇ ಹಿಂದೂ ಮಹಾಗಣಪತಿಯ ಒಂದು ಡಿಸೈನ್ ಬರುತ್ತೆ. ಅಂತಂದರೆ ಇವಾಗ ಗಣಪತಿ ಹೆಂಗಿರುತ್ತೋ ಅದೇ ಥರ ಒಂದು ಸ್ಕೆಚ್ ಹಾಕ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡು ಮಾಡ್ತಾರೆ ಇರ್ಬೋದು. ಇವಾಗೆಲ್ಲ ವರ್ಕ್ ಎಲ್ಲ ಆಗ್ತಿದೆ. ಆ ಕಡೆ ನೀವು ನೋಡ್ತಿದ್ದೀರಾ, ಆ ಕಡೆ ಅಲ್ಲೆಲ್ಲ ಕೆಲಸ ಮಾಡ್ತಾರೆ ಗೈಸ್. ನೀವೇನು ನೋಡ್ತಿದ್ದೀರಲ್ಲ ಆ ಕಡೆ ಲಾಸ್ಟಿಗೆಲ್ಲ ಕೆಲಸ ಮಾಡ್ತಿದ್ದಾರೆ. ಆ ಕೆಲಸದಲ್ಲಿ ನೀವು ನೋಡ್ತಿರ್ಬೋದು ಆ ಕಡೆ ಏನು ಸ್ಟೇಜ್ ಫಂಕ್ಷನ್ ಸಂಜೆ ಹೊತ್ತು ಕಾರ್ಯಕ್ರಮ ನಡೀತಾವಲ್ಲ ಭಕ್ತಿ ಗೀತವಲ್ಲ, ಆ ಒಂದು ಫಂಕ್ಷನ್ಗಳನ್ನೆಲ್ಲ ಅಲ್ಲಿ ಮಾಡೋ ಥರ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನಿನ ಪ್ರಕಾರ ಅಲ್ಲೆಲ್ಲ ಸ್ಟೇಜ್ ವರ್ಕ್ ಎಲ್ಲ ನಡೀತಿದೆ. ಅದ್ರದ್ದು ಆಲ್ಮೋಸ್ಟ್ ಆಲ್ ಇವತ್ತೆಲ್ಲ ಫಿಟ್ಟಿಂಗ್ ಮಾಡ್ಕೊತಿದ್ದಾರೆ. ಫಿಟ್ಟಿಂಗ್ ಮಾಡ್ಕೊಂಡ್ರಂದ್ರೆ ನಾಳೆ ಏನಿದ್ರು ಕ್ರೇನ್ ತರಿಸಿ, ನೀವು ಅಲ್ಲೇ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ ಇದ್ರದ್ದೇನು ಕ್ರೇನಲ್ಲೆಲ್ಲ ಹಾಕಿ ಎಲ್ಲ ಸೆಟ್ ಮಾಡಿದ್ರಲ್ಲ ಅದೇ ಥರ ಅವರು ಆಲ್ಮೋಸ್ಟ್ ಆಲ್ ಇವಾಗ ನೆಕ್ಸ್ಟು ನಾಳೆ ಒಂದು ದಿವಸ ಇವತ್ತೆಲ್ಲ ಫಿಟ್ಟಿಂಗ್ ಮಾಡ್ಕೊಂಡ್ರು ಅಂದರೆ ನಾಳೆ ಕ್ರೇನೆಲ್ಲ ತರಿಸಿ ಫುಲ್ಲು ಫಿನಿಶಿಂಗ್ ಮಾಡ್ತಾರೆ ಗೈಸ್. ಮತ್ತು ನಮ್ಮ ಹಿಂದೂ ಮಹಾಗಣಪತಿಯ ಒಂದು ಸೋಷಲ್ ಮೀಡಿಯಾ ಟೀಮ್ ಏನಿದೆಯಲ್ಲ, ಬೆಸ್ಟ್ ಸ್ಟುಡಿಯೋ ಧರ್ಮಣ್ಣ ಅವ್ರ ಟೀಮು ವರ್ಕಾಗಿ ಬೇರೆ ಕಡೆಯಿಂದ ಬರ್ತಾರೆ ವರ್ಕರ್ಸ್ ಎಲ್ಲ. ಅವ್ರು ಬಂದು ಆ ಟೀಮ್ ವರ್ಕಾಗಿ ತುಂಬ ಕ್ಲಾರಿಟಿಯಾಗಿ ತುಂಬ ಅಚ್ಚುಕಟ್ಟಾಗಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಕೊಡ್ತಿದ್ದಾರೆ ನಮ್ಮ ಹಿಂದೂ ಮಹಾಗಣಪತಿಯ ಅಪ್ಡೇಟಿಗಾಗಿ. ಅವರು ಕೂಡ ಕೊಡ್ತಿದ್ದಾರೆ. ಆ್ಯಂಡ್ ಪ್ರತಿಯೊಂದು ವೀಡಿಯೋಗಳು ಅಫಿಷಿಯಲ್ ಪೇಜಿಂದ ಅಫಿಷಿಯಲ್ ಆಗಿ ವೀಡಿಯೋಗಳು ಬರ್ತವೆ ಅವ್ರ ಕಡೆಯಿಂದ. ಒಳ್ಳೊಳ್ಳೆ ಎಡಿಟಿಂಗ್ ಕೂಡ ಬರ್ತವೆ. ಈ ಥರ ಒಂದು ವರ್ಕ್ ಏನಿದೆಯಲ್ಲ ಎಲ್ಲ ವರ್ಕು ಕೂಡ ಇಲ್ಲೇ ನಮ್ಮ ಹಿಂದೂ ಮಹಾಗಣಪತಿ ಪೆಂಡಲಲ್ಲೇ ಪ್ರತಿಯೊಂದು ವರ್ಕ್ ನಡೀತದೆ. ಎಡಿಟಿಂಗ್ ಆಗಿರ್ಬೋದು, ಪ್ರಸಾದ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಫಂಕ್ಷನಿಂದ ವರ್ಕ್ ಆಗಿರ್ಬೋದು, ಅಲಂಕಾರದ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲೇ ನಡೀತದೆ. ಎಲ್ಲೂ ಕೂಡ ಬೇರೆ ಕಡೆ ಮಾಡಿಕೊಂಡು ತಂದು ಇಲ್ಲಿ ರೆಡಿ ಮಾಡೋ ಅಂಥದ್ದು ಏನೂ ಇರೋಲ್ಲ. ಪ್ರತಿಯೊಂದು ಕೂಡ ಇಲ್ಲೇ ನಡೀತಿರುತ್ತೆ. ಹಂಗಾಗಿ ಪ್ರತಿಯೊಂದು ವೀಡಿಯೋಗಳು ನನ್ನ ಪೇಜಲ್ಲಿ ಅಪ್ಡೇಟ್ ಬರ್ತಿರುತ್ತೆ. ಸೊ ಹಂಗಾಗಿ ಬೇಗ ಫಾಲೋ ಮಾಡ್ಕೊಂಡ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಗಳು, ಇನ್ನೂ ಡೆಕೋರೇಷನ್ ಐಟಮ್ಗಳು ನಾಳೆಯಿಂದ ಮತ್ತೆ ಸ್ಟಾರ್ಟ್ ಆಗ್ತವೆ. ಐಟಮ್ಗಳೆಲ್ಲ ಲೋಡಿಂಗ್ ಬರ್ತವೆ. ಇವತ್ತು ಹಬ್ಬ ಇರೋ ಕಾರಣ ಬಂದಿಲ್ಲ. ನಾಳೆಯಿಂದ ಸ್ಟಾರ್ಟ್ ಆಗ್ತವೆ ಲೋಡಿಂಗ್ ಎಲ್ಲ. ಡೈಲಿ 2 ರಿಂದ 3 ಟ್ರಿಪ್ ಹೊಡಿತಾನೆ ಇರ್ತಾರೆ. ಒಂದು ವೀಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಮುಗಿಸ್ತೇನೆ. ಧನ್ಯವಾದಗಳು.